ಬಿಜೆಪಿಯವರು ಡಿಕೆಶಿಗೆ ಕೊಟ್ಟಷ್ಟು ತೊಂದರೆ ಅಷ್ಟಿಷ್ಟಲ್ಲ. ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೂಡ ಡಿಕೆಶಿ ಪಕ್ಷವನ್ನ ಬಿಡ್ಲಿಲ್ಲ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ ಎಂಬ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಣ್ಣ ತಮ್ಮ ತಪ್ಪನ್ನ ಮೊದಲು ಸರಿ ಮಾಡಿಕೊಳ್ಳಿ. ಮಾಜಿ ಸಚಿವರಿಗೆ ಶಾಸಕ ಎಚ್ ಡಿ ರಂಗನಾಥ್ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಅನ್ಯಾಯವಾಗಿದ್ರೆ ಹೈಕಮಾಂಡ್ ಬಳಿ ಹೇಳಿಕೊಳ್ಳಲಿ, ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ದೂರಿದ್ರೆ ಹೈಕಮಾಂಡ್ ಜಗ್ಗೊಲ್ಲ. ಲಿಸ್ಟ್ಗೆ ಸಿಂಬಲ್ ಇದ್ರೆ ಅದು ಡಿಕೆಶಿ ಅಂತ ರಂಗನಾಥ್ ಟಾಂಗ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಮತ್ತು ರಾಜೇಂದ್ರ ಅವರ ಮಧ್ಯೆ ಒಂದಷ್ಟು ಟಾಕ್ ವಾರ್ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನುವಂಥ ಆರೋಪನ ಬಾಲಕೃಷ್ಣ ಅವರು ಈ ಹಿಂದೆ ಮಾಡಿದ್ರು ಮತ್ತು ನಿನ್ನೆ ಕೂಡ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಜೇಂದ್ರ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಂದು ಟೀಮ್ ರೆಡಿ ಆಗ್ತಾ ಇದೆ, ಆ ಟೀಮ್ ಈಗಾಗಲೇ ಬಿಜೆಪಿ ಸಂಪರ್ಕದಲ್ಲಿದೆ, ಸಿಎಂ ಆಕಾಂಕ್ಷೆ ಇದ್ದಂತವರು ಆ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ತಮ್ಗಳಿಗೂ ಕೂಡ ಒಂದು ಸೂಚನೆ ಕೊಟ್ಟಂಗ ಆಗ್ತಾ ಇದೆ. ಸೊ ತಮ್ಗೇನಿದೆ ಮಾಹಿತಿ, ಇದು ಏನ್ ಹೇಳ್ತೀರಿ ಈ ಬಗ್ಗೆ? ಏನ್ ರಾಜೇಂದ್ರ ಅವರೇ ಬಿಜೆಪಿ ಜೊತೆ ಮಾತಾಡ್ತಾರ ನಮ್ಮ ಪರವಾಗಿ? ಅದಲ್ಲ, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜಣ್ಣ ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ನಮ್ಮ ಜಿಲ್ಲೆ ನಾಯಕರು, ನನಗೂ ಬಹಳಷ್ಟು ಅವ್ರ ಬಗ್ಗೆ ಕೆಲವು ಅಸಮಾಧಾನಗಳನ್ನ ಬಹಳ ಸಲ ವ್ಯಕ್ತಪಡಿಸ್ತಿರ್ತೀನಿ. ಎಲ್ಲ ಒಂದ್ ಕಡೆ ಅದನ್ನ ನಾನೇನೋ ಅವ್ರ ಜೊತೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇವತ್ತೇನಾದ್ರೂ ನಿಮಗೆ ನಿಷ್ಠೆ ಬಗ್ಗೆ ಒಂದು ಸಿಂಬಲ್ ಅಂತ ಇದ್ರೆ, ಒಂದು ಸಂದೇಶವನ್ನು ಏನಾದ್ರೂ ಕಾಂಗ್ರೆಸ್ ಪಾರ್ಟಿಲಿ ಕೊಡಬೇಕು ಅಂತಂದ್ರೆ ಆ ನಿಷ್ಠೆಗೆ, ಲಾಯಲ್ಟಿಗೆ, ಫೇತ್ಫುಲ್ನೆಸ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸಿಂಬಲ್. ಅದು ಅವರಷ್ಟು ಬಿಜೆಪಿ ಪಕ್ಷದವ್ರಿಗೂ ಅವ್ರು ಕೊಟ್ಟಷ್ಟು ಕಷ್ಟ ಇನ್ಯಾರಿಗೂ ಕೊಟ್ಟಿರಲಿಲ್ಲ. ಹಲವಾರು ಪರೀಕ್ಷೆಗಳು ಅವ್ರ ಮುಂದೆ ಸವಾಲುಗಳು ಬಂದಂತದ್ದು. ಇವತ್ತು ನಮ್ಮ ಮುಂದೆ ಸಾಕ್ಷಿ ಇದೆ, ವೈಟ್ ಪೇಪರ್ ತರ ಸಾಕ್ಷಿ ಗುಡ್ಡೆಗಳು. ಅಷ್ಟೆಲ್ಲ ಕಷ್ಟಗಳು ಹಾಕಿ, ಎಷ್ಟೆಲ್ಲ ಐಟಿಯಿಂದ ಹಿಡಿದು ಇಡಿಯಿಂದ ಸಿಬಿಐಯಿಂದ ರೇಡ್ ಮಾಡಿಸಿ ಜೈಲ್ಗೆ ಹಾಕಿ ಆ ಸಾಂದರ್ಭಿಕವಾದಂತ ಸವಾಲುಗಳಲ್ಲೇ ಹಿಂಜರಿಲಿಲ್ಲ ಅವರು. ನನ್ನ ತಾಯಿಯ ಪಕ್ಷ ಕಾಂಗ್ರೆಸ್ ಪಕ್ಷ ನನಗೆ ಜೈಲ್ಗೆ ಹಾಕಿದ್ರು ನಾನು ಪಕ್ಷವನ್ನ ಜೊತೆಗಿರ್ತೇನೆ ಅಂತೇಳಿ ಹೊರೆ ಹೊತ್ಕೊಂಡು ಜೀವನ ಮಾಡಿರೋಂಥದ್ದು 40 ವರ್ಷ. ಆವಾಗಲೇ ಏನೂ ಆಗದೆ ಇರೋಂಥದ್ದನ್ನ ಇವರು ಈ ರೀತಿ ಹಗುರವಾಗಿ ಹೇಳಿಕೆ ಕೊಡುವಂಥದ್ದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ. ಮುಂದುವರೆದಾಗ ಅವ್ರಿಗೆ ಹೇಳಿದ್ರು, ರಾಜನ ಒಂದು ಸೆಪ್ಟೆಂಬರ್ ಕ್ರಾಂತಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಲ್ಲ, ಅದು ಈ ತಿಂಗಳವರೆಗೂ ಕಾದ್ ನೋಡಿ. ಪರೋಕ್ಷವಾಗಿ ಡಿಸಿಎಂ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಆಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೊಂದು ರೀತಿಯಲ್ಲಿ ಮುಂದಿನ ಬೆಳವಣಿಗೆಗಳಿಗೆ ಮತ್ತೆ ಮುಂದೆ ಒಗ್ಗಟ್ಟಾಗಿ ಏನ್ ನೀವು ಸರ್ಕಾರ ಮಾಡ್ತಾ ಇದ್ರೆ ಅದಕ್ಕೊಂದು ರೀತಿಯಲ್ಲಿ ಹುಳಿ ಹಿಂಡುವಂತ ಕೆಲಸ ಆಗ್ತಾ ಇದೆಯಾ ಅಂತ ಸರ್? ಈಗ ನಾನು ಈ ವಿಚಾರದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ರಾಜಣ್ಣ ಅವ್ರನ್ನ ಪಕ್ಷದಿಂದ ಮಂತ್ರಿ ವಜಾ ಮಾಡಿರೋಂತ ಹಿನ್ನೆಲೆ ತಮಗೆಲ್ಲ ಗೊತ್ತಿದೆ. ಇಲ್ಲ ಒಂದ್ ಕಡೆ ಕೆಲವು ಹೇಳಿಕೆಗಳು ಹೈಕಮಾಂಡ್ ಅವರಿಗೆ ಮುಜುಗರ ಆಗಿ ಅವರನ್ನ ವಜಾ ಮಾಡಿರಂತೆ ಹಿನ್ನೆಲೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ನೀವು ನಿಮ್ಮನ್ನ ಮಂತ್ರಿ ಮಾಡಿರೋಂಥದ್ದು ಹೈಕಮಾಂಡ್ ಮಾಡಿದಾಗ ಅವ್ರ ಬಗ್ಗೆನೆ ಎಲ್ಲೋ ಒಂದ್ ಕಡೆ ಹಗುರವಾಗಿ ಮಾತಾಡಿದಾಗ ನೋವು ತಂದಿದೆ. ಅದನ್ನ ವಜಾ ಮಾಡಿರೋಂಥ ಹಿನ್ನೆಲೆನ ಹೈಕಮಾಂಡ್ ಅವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗಬೇಕು. ಆ ನೋವನ್ನ ಅವತ್ತಿನ ದಿನ ಆ ನೋವನ್ನ ಅವರು ಈ ಹೇಳಿಕೆಗಳಲ್ಲಿ ಹೇಳ್ಕೊಂಡು ಪಕ್ಷಕ್ಕೆ ಹಗುರ ಮಾಡೋಂಥದ್ದು ಅವರ ಸೀನಿಯಾರಿಟಿಗೆ ತರವಲ್ಲ ಅಂತ ನಾನು ಅನ್ಸುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಬಿಜೆಪಿಯವರು ಡಿಕೆಶಿಗೆ ಕೊಟ್ಟಷ್ಟು ತೊಂದರೆ ಅಷ್ಟಿಷ್ಟಲ್ಲ. ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೂಡ ಡಿಕೆಶಿ ಪಕ್ಷವನ್ನ ಬಿಡ್ಲಿಲ್ಲ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ ಎಂಬ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಣ್ಣ ತಮ್ಮ ತಪ್ಪನ್ನ ಮೊದಲು ಸರಿ ಮಾಡಿಕೊಳ್ಳಿ. ಮಾಜಿ ಸಚಿವರಿಗೆ ಶಾಸಕ ಎಚ್ ಡಿ ರಂಗನಾಥ್ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಅನ್ಯಾಯವಾಗಿದ್ರೆ ಹೈಕಮಾಂಡ್ ಬಳಿ ಹೇಳಿಕೊಳ್ಳಲಿ, ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ದೂರಿದ್ರೆ ಹೈಕಮಾಂಡ್ ಜಗ್ಗೊಲ್ಲ. ಲಿಸ್ಟ್ಗೆ ಸಿಂಬಲ್ ಇದ್ರೆ ಅದು ಡಿಕೆಶಿ ಅಂತ ರಂಗನಾಥ್ ಟಾಂಗ್ ಕೊಟ್ಟಿದ್ದಾರೆ.
ಬಾಲಕೃಷ್ಣ ಅವರು ಮತ್ತು ರಾಜೇಂದ್ರ ಅವರ ಮಧ್ಯೆ ಒಂದಷ್ಟು ಟಾಕ್ ವಾರ್ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜಣ್ಣ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನುವಂತ ಆರೋಪನ ಬಾಲಕೃಷ್ಣ ಅವರು ಈ ಹಿಂದೆ ಮಾಡಿದ್ರು ಮತ್ತು ನಿನ್ನೆ ಕೂಡ ಮಾಡಿದ್ದಾರೆ. ಆದ್ರೆ ಅದಕ್ಕೆ ರಾಜೇಂದ್ರ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಒಂದು ಟೀಮ್ ರೆಡಿ ಆಗ್ತಾ ಇದೆ, ಆ ಟೀಮ್ ಈಗಾಗಲೇ ಬಿಜೆಪಿ ಸಂಪರ್ಕದಲ್ಲಿದೆ, ಸಿಎಂ ಆಕಾಂಕ್ಷೆ ಇದ್ದಂತವರು ಆ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ತಮ್ಗಳಿಗೂ ಕೂಡ ಒಂದು ಸೂಚನೆ ಕೊಟ್ಟಂಗ ಆಗ್ತಾ ಇದೆ. ಸೊ ತಮ್ಗೇನಿದೆ ಮಾಹಿತಿ, ಇದು ಏನ್ ಹೇಳ್ತೀರಿ ಈ ಬಗ್ಗೆ? ಏನ್ ರಾಜೇಂದ್ರ ಅವರೇ ಬಿಜೆಪಿ ಜೊತೆ ಮಾತಾಡ್ತಾರ ನಮ್ಮ ಪರವಾಗಿ? ಅದಲ್ಲ, ನಾನು ಒಂದ್ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜಣ್ಣ ಅವ್ರ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಜಿಲ್ಲೆ ನಾಯಕರು, ನನಗೂ ಬಹಳಷ್ಟು ಅವ್ರ ಬಗ್ಗೆ ಕೆಲವು ಅಸಮಾಧಾನಗಳನ್ನ ಬಹಳ ಸಲ ವ್ಯಕ್ತಪಡಿಸ್ತಿರ್ತೀನಿ. ಎಲ್ಲ ಒಂದ್ ಕಡೆ ಅದನ್ನ ನಾನೇನೋ ಅವ್ರ ಜೊತೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇವತ್ತೇನಾದ್ರೂ ನಿಮಗೆ ನಿಷ್ಠೆ ಬಗ್ಗೆ ಒಂದು ಸಿಂಬಲ್ ಅಂತ ಇದ್ರೆ, ಒಂದು ಸಂದೇಶವನ್ನು ಏನಾದ್ರೂ ಕಾಂಗ್ರೆಸ್ ಪಾರ್ಟಿಲಿ ಕೊಡಬೇಕು ಅಂತಂದ್ರೆ, ಆ ನಿಷ್ಠೆಗೆ, ಲಾಯಲ್ಟಿಗೆ, ಫೇತ್ಫುಲ್ನೆಸ್ಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಸಿಂಬಲ್ ಅದು. ಅವರಷ್ಟು ಬಿಜೆಪಿ ಪಕ್ಷದವ್ರಿಗೂ ಅವ್ರು ಕೊಟ್ಟಷ್ಟು ಕಷ್ಟ ಇನ್ಯಾರಿಗೂ ಕೊಟ್ಟಿರಲಿಲ್ಲ. ಹಲವಾರು ಪರೀಕ್ಷೆಗಳು ಅವ್ರ ಮುಂದೆ ಸವಾಲುಗಳು ಬಂದಂತದ್ದು. ಇವತ್ತು ನಮ್ಮ ಮುಂದೆ ಸಾಕ್ಷಿ ಇದೆ, ವೈಟ್ ಪೇಪರ್ ತರ ಸಾಕ್ಷಿ ಗುಡ್ಡೆಗಳು. ಅಷ್ಟೆಲ್ಲ ಕಷ್ಟಗಳು ಹಾಕಿ, ಎಷ್ಟೆಲ್ಲ ಐಟಿಯಿಂದ ಹಿಡಿದು ಇಡಿಯಿಂದ, ಸಿಬಿಐಯಿಂದ ರೇಡ್ ಮಾಡಿಸಿ ಜೈಲ್ಗೆ ಹಾಕಿ, ಆ ಸಾಂದರ್ಭಿಕವಾದಂತ ಸವಾಲುಗಳಲ್ಲೇ ಹಿಂಜರಿಲಿಲ್ಲ ಅವರು. ನನ್ನ ತಾಯಿಯ ಪಕ್ಷ ಕಾಂಗ್ರೆಸ್ ಪಕ್ಷ ನನಗೆ ಜೈಲ್ಗೆ ಹಾಕಿದ್ರು ನಾನು ಪಕ್ಷವನ್ನ ಜೊತೆಗಿರ್ತೇನೆ ಅಂತೇಳಿ ಹೊರೆ ಹೊತ್ಕೊಂಡು ಜೀವನ ಮಾಡಿರೋಂಥದ್ದು 40 ವರ್ಷ. ಅವಾಗ್ಲೇ ಏನು ಆಗದೆ ಇರೋಂಥದ್ದನ್ನ ಇವರು ಈ ರೀತಿ ಹಗುರವಾಗಿ ಹೇಳಿಕೆ ಕೊಡುವಂಥದ್ದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ. ಮುಂದುವರೆದಾಗ ಅವ್ರಿಗೆ ಹೇಳಿದ್ರು, ರಾಜ್ಯನ ಒಂದು ಸೆಪ್ಟೆಂಬರ್ ಕ್ರಾಂತಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಲ್ಲ, ಅದು ಈ ತಿಂಗಳವರೆಗೂ ಕಾದ್ ನೋಡಿ. ಪರೋಕ್ಷವಾಗಿ ಡಿಸಿಎಂ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಆಗ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೊಂದು ರೀತಿಯಲ್ಲಿ ಮುಂದಿನ ಬೆಳವಣಿಗೆಗಳಿಗೆ ಮತ್ತೆ ಮುಂದೆ ಒಗ್ಗಟ್ಟಾಗಿ ಏನ್ ನೀವು ಸರ್ಕಾರ ಮಾಡ್ತಾ ಇದ್ರೆ ಅದಕ್ಕೊಂದು ರೀತಿಯಲ್ಲಿ ಹುಳಿ ಹಿಂಡುವಂತ ಕೆಲಸ ಆಗ್ತಾ ಇದೆಯಾ ಅಂತ ಸರ್? ಈಗ ನಾನು ಈ ವಿಚಾರದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ರಾಜಣ್ಣ ಅವ್ರನ್ನ ಪಕ್ಷದಿಂದ ಮಂತ್ರಿ ವಜಾ ಮಾಡಿರೋಂತ ಹಿನ್ನೆಲೆ ತಮಗೆಲ್ಲ ಗೊತ್ತಿದೆ. ಇಲ್ಲ ಒಂದ್ ಕಡೆ ಕೆಲವು ಹೇಳಿಕೆಗಳು ಹೈಕಮಾಂಡ್ ಅವರಿಗೆ ಮುಜುಗರ ಆಗಿ ಅವರನ್ನ ವಜಾ ಮಾಡಿರಂತ ಹಿನ್ನೆಲೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ನೀವು ನಿಮ್ಮನ್ನ ಮಂತ್ರಿ ಮಾಡಿರೋಂಥದ್ದು ಹೈಕಮಾಂಡ್ ಮಾಡಿದಾಗ ಅವ್ರ ಬಗ್ಗೆನೇ ಎಲ್ಲೋ ಒಂದ್ ಕಡೆ ಹಗುರವಾಗಿ ಮಾತಾಡಿದಾಗ ನೋವು ತಂದಿದೆ. ಅದನ್ನ ವಜಾ ಮಾಡಿರೋಂಥ ಹಿನ್ನೆಲೆನ ಹೈಕಮಾಂಡ್ ಅವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗಬೇಕು. ಆ ನೋವನ್ನ ಅವತ್ತಿನ ದಿನ ಆ ನೋವನ್ನ ಅವರು ಈ ಹೇಳಿಕೆಗಳಲ್ಲಿ ಹೇಳ್ಕೊಂಡು ಪಕ್ಷಕ್ಕೆ ಹಗುರ ಮಾಡೋಂಥದ್ದು ಅವರ ಸೀನಿಯಾರಿಟಿಗೆ ತರವಲ್ಲ ಅಂತ ನಾನು ಅನ್ಸುತ್ತೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.